ದೇಶದಲ್ಲಿ ಎಲ್ಪಿಜಿ ಗ್ಯಾಸ್ ಅಭಾವ ವಿಚಾರವಾಗಿ ಬೀದರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯಿಂದ ಇಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಈಗ ನಾನು ಹೇಳೋಕೆ ಹೋದ್ರೆ ರಾಜಕೀಯ ಮಾತಾಡ್ತಾರೆ ಅಂತ ಹೇಳ್ತಾರೆ. ನನಗೆ ರಾಜಕೀಯ ಮಾಡುವ ಉದ್ದೇಶವೇ ಇಲ್ಲ, ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಗ್ಯಾಸ್ ಸಮಸ್ಯೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ಆದರೆ ಅವರು ಮಾಡಿಲ್ಲ. ಇದು ಇಡೀ ಆಕ್ರೋಶಕ್ಕೆ ಕಾರಣವಾಗಿದೆ. ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಿದ್ರು ಕೂಡ ಹಿಂದಿನಿಂದ ಸಹ ನಮ್ಮ ಹಿರಿಯರು ಹಾಕಿಕೊಂಡ ಮಾರ್ಗ ಅಂದ್ರೆ ನಾನ್ ಅಲೈನ್ ಆಗಿದೆ. ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ಹೀಗಾಗಿ ಸ್ವತಂತ್ರವಾಗಿ ಎಲ್ಲರ ಸ್ವತಂತ್ರವನ್ನ ಗೌರವಿಸುವುದು ನಮ್ಮ ವಿದೇಶಾಂಗ ನೀತಿಯಾಗಿತ್ತು. ಆದ್ರೆ ಇತ್ತೀಚಿನ ಮೋದಿಯ NDA ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ಇದು ನಮ್ಮ ವಿದೇಶಾಂಗ ನೀತಿ ಸರಿಯಿಲ್ಲ ಎಂದು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬೀದರ್ನಲ್ಲಿ ಹೇಳಿಕೆ ನೀಡಿದ್ದಾರೆ. ನೋಡಿ, ನಾನು ಈಗ ಏನಾದರೂ ಹೇಳಕ್ಕೆ ಹೋದರೆ ಏನಪ್ಪ ಇವರು ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮಗೇನ ರಾಜಕೀಯ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆದರೆ ಕೇಂದ್ರ ಸರ್ಕಾರ ಇದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿತ್ತು. ನಮ್ಮ ತಪ್ಪು ವಿದೇಶಾಂಗ ನೀತಿಯಿಂದ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿರ್ತಕ್ಕಂಥದ್ದು. ಇದು ಇಡೀ ದೇಶದ ಜನರ ಅನುಭವಿಸ್ತಕ್ಕಂಥದ್ದು. ಯಾಕಂದರೆ ನಾವು ಯಾವುದೇ ಇಡೀ ವಿಶ್ವದಲ್ಲಿ ಏನೇ ಕೋಲಾಹಲ ಆಗ್ತಾಯಿದ್ರು ಕೂಡ ನಮ್ಮದು ಹಿಂದಿನಿಂದ ನಮ್ಮ ಹಿರಿಯರು ಹಾಕ್ಕೊಂಡು ಬಂದಿರತಕ್ಕಂಥ ಮಾರ್ಗ ಏನು ಅಂದರೆ ಅದು ನಾನ್ ಅಲೈನ್ ಮೂಮೆಂಟ್ ನಮಗೆ. ಅಂದರೆ ಯಾವುದೇ ದೇಶಕ್ಕೆ ನಾವು ಅಲೈನ್ಮೆಂಟ್ ಇರಲ್ಲ. ನಾವು ಸ್ವತಂತ್ರವಾಗಿ ಇವತ್ತು ಎಲ್ಲರ ಸ್ವಾತಂತ್ರ್ಯವನ್ನು ಗೌರವಿಸ್ತಕ್ಕಂಥದ್ದು ಇದು ನಮ್ಮ ವಿದೇಶಾಂಗ ನೀತಿಯಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ NDA ಸರ್ಕಾರ, ಮೋದಿ ಸರ್ಕಾರ ಇದಕ್ಕೆ ತದ್ವಿರುದ್ಧವಾಗಿ ಇವತ್ತು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ. ನಮ್ಮ ಫಾರಿನ್ ಪಾಲಿಸಿ ಇಸ್ ನಾಟ್ ಕರೆಕ್ಟ್. ದಟ್ಸ್ ವೈ ವಿ ಆರ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಇಟ್ಸ್ ವಾಟ್ ಐ ಫೀಲ್. ಸರ್,